ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ತೆಲಂಗಾಣವೇ ಬೆಚ್ಚಿ ಬೀಳುವಂತ ಘನಘೋರ ಘಟನೆಯೊಂದು ನಡೆದಿದೆ. 2 ಕುಟುಂಬದ 6 ಮಂದಿಯನ್ನ ಕೊಚ್ಚಿ ಕೊಂದಂತ ವ್ಯಕ್ತಿ, ಆತನ ವಿರುದ್ಧ ಪೋಕ್ಸೋ ಕೇಸ್ ಹಾಕಿದಂತ ಅಪ್ರಾಪ್ತಿಯ ಬರ್ಬರ ಹತ್ಯೆ ಮಾಡಲಾಗಿದೆ. ನೋಡಿ, ಓರ್ವ ವ್ಯಕ್ತಿಯ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಯಾರು ಕಂಪ್ಲೇಂಟ್ ಕೊಟ್ಟಿದ್ರೋ ಆ ಅಪ್ರಾಪ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಕೇರಳದಲ್ಲಿ. ತನ್ನ ಸ್ವಂತ ಊರಿನಿಂದ 6 ಕಿಲೋಮೀಟರ್ ದೂರದಲ್ಲಿದ್ದಂತ ಸಂತ್ರಸ್ತೆ ಮನೆಗೆ ಹೋಗಿ ಬಾಗಿಲು ಬಡಿದಿದ್ದ ಈ ಆರೋಪಿ. ಸಂತ್ರಸ್ತೆ ತಾಯಿ ಬಾಗಿಲು ತೆಗಿತಾ ಇದ್ದಂತೆ ಚಾಕುವಿನಿಂದ ಇರಿದು ಆಕೆಯನ್ನ ಕೊಲೆ ಮಾಡಿದ್ದಾನೆ. ನಂತರ ಮನೆಯೊಳಗೆ ನುಗ್ಗಿ ಬಾಲಕಿಯ ಅಜ್ಜಿಯ ಹತ್ಯೆ ಮಾಡಿದ್ದಾನೆ. ತದನಂತರದಲ್ಲಿ ಆ ಸಂತ್ರಸ್ತ ಬಾಲಕಿ ಆಕೆಯನ್ನ ಕಾರಲ್ಲಿ ಎಳೆದೊಯ್ದು ಕಿರಾತಕ ಬಾಲಕಿಯಲ್ಲಿ ಕೆರೆಯೊಂದರ ಬಳಿ ಆಕೆಯನ್ನ ಕರೆದೊಯ್ದು ಕೊಂದು ಹಾಕಿದ್ದಾನೆ. ಒಟ್ಟು 3 ಜನರನ್ನ ಮರ್ಡರ್ ಮಾಡಿರೋದು. ಈತನ ವಿರುದ್ಧ ಪೋಕ್ಸೋ ಕೇಸ್ ಇತ್ತು. ಅಪ್ರಾಪ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯನ ಏನೋ ಅದ್ರ ಡೀಟೇಲ್ಸ್ ನೋಡೋಣ. ಬಟ್ ಆ ಅಪ್ರಾಪ್ತಿಯನ್ನ ಕರ್ಕೊಂಡು ಹೋಗಿ ಈ ರೀತಿಯಾಗಿ ಕೊಲೆ ಮಾಡಿರೋದು ಅಷ್ಟೇ ಅಲ್ಲ, ಅವ್ರ ಮನೇಲಿದ್ದಂತ ಆಕೆಯ ತಾಯಿ, ಅಜ್ಜಿ, ಈ ಹುಡುಗಿಯನ್ನು ಕೂಡ ಕಾರಲ್ಲಿ ಎಳ್ಕೊಂಡು ಹೋಗಿ ಕೊಲೆ ಮಾಡಿದ್ದಾನೆ. ಆರೋಪಿ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲ್ಮುಟ್ಟಿದೆ. ತೆಲಂಗಾಣದಲ್ಲಿ ಆಗಿರುವಂತಹ ಘಟನೆ ಇದು. ಪೋಕ್ಸೋ ಸಂತ್ರಸ್ತೆ ಕುಟುಂಬದವರನ್ನ ಕೊಂದ ಬಳಿಕ ಊರಿಗೆ ವಾಪಸ್ ಆಗಿದ್ದಾನೆ ಆರೋಪಿ. ಮನೆಗೆ ಬಂದು ತನ್ನ ಪತ್ನಿ ಮತ್ತು 2 ಮಕ್ಕಳನ್ನ ಕೊಂದು ಹಾಕಿದ್ದಾನೆ. ಹೆಂಡತಿ ಮತ್ತು ಮಲಗಿದ್ದ 2 ಗಂಡು ಮಕ್ಕಳ ಕತ್ತು ಸೀಳಿ ಕೊಂದಿರುವ ಕಿರಾತಕ. ಮಾನಸಿಕವಾಗಿ ಸರಿ ಇದೆಯಾ ಇಲ್ವಾ ಅಂತ ಈತನ ಪರಿಸ್ಥಿತಿ. 4 ವರ್ಷದ ಮಗ, 18 ತಿಂಗಳ ಮಗನನ್ನು ಕೂಡ ಕೊಂದು ಹಾಕಿದ್ದಾನೆ. ಕೆಲವೇ ಗಂಟೆಗಳಲ್ಲಿ 2 ಕುಟುಂಬದ 6 ಮಂದಿಯ ಬರ್ಬರ ಕೊಲೆ ಆಗಿದೆ. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ನಡೆದಿರುವಂತಹ ಭೀಕರ ಭಯಾನಕ ಘಟನೆ. ತನ್ನ ವಿರುದ್ಧ ಪೋಕ್ಸೋ ಕೇಸ್ ಕೊಟ್ಟಿದ್ದಕ್ಕೆ ಸಿಟ್ಟಾಗಿದ್ದಂತೆ ಕಳೆದ ತಿಂಗಳಷ್ಟೇ ಜಾಮೀನು ಪಡ್ಕೊಂಡು ಹೊರಗೆ ಬಂದಿದ್ದ. ಕೊಲೆ ಬಳಿಕ ತನ್ನ ತಂದೆಗೆ ಕರೆ ಮಾಡಿ ಕೊಲೆ ವಿಷಯವನ್ನ ತಿಳಿಸಿದ್ದಾನೆ ಆರೋಪಿ. ಬರೋಬ್ಬರಿ ಒಟ್ಟು 6 ಜನರನ್ನ ಮರ್ಡರ್ ಮಾಡಿರೋದು. ಕಂಪ್ಲೇಂಟ್ ಕೊಟ್ಟಿದ್ಲು ಹುಡುಗಿ. ಈತನ ವಿರುದ್ಧ ಪೋಕ್ಸೋ ಕಂಪ್ಲೇಂಟ್ ದಾಖಲಾಗಿತ್ತು. ಅವ್ರ ಮನೆಯವ್ರನ್ನ 3 ಜನರನ್ನು ಕೊಂದು ಹಾಕಿದ್ದಾನೆ. ತನ್ನ ಮನೇಲಿರುವಂತ 3 ಜನರನ್ನು ಯಾಕೆ ಕೊಂದ? 2 ಮಕ್ಕಳು, ತನ್ನ ಹೆಂಡತಿ. ಅದಾದ್ಮೇಲೆ ತನ್ನ ಪೋಷಕರಿಗೆ ಫೋನ್ ಮಾಡಿ ಹೇಳಿದಾನಂತೆ, ಭಾರಿ ಗನಂದಾರಿ ಕೆಲಸ ಮಾಡಿದ್ದೀನಿ ಅಂತ. 6 ಜನರನ್ನು ಕೊಲೆ ಮಾಡೋದಕ್ಕೆ ಆತನ ಮಾನಸಿಕ ಪರಿಸ್ಥಿತಿ ಸರಿ ಇದೆಯಾ ಇಲ್ವಾ ಅಂತ. ಅಟ್ಲೀಸ್ಟ್ ಆ 3 ಕೊಲೆಗಳು ಮಾಡಿ ಬಂದ ಮೇಲೆ ಆತನ ಮನಸ್ಸು ಚೇಂಜ್ ಆಯ್ತಾ? ಇಲ್ಲ. ತನ್ನ ಮನೆಗೆ ಹೋಗಿನೂ ಕೂಡ ಹೆಂಡತಿ ಮಕ್ಕಳನ್ನ ಕೊಲೆ ಮಾಡಿದ್ದಾನೆ. ಯಾಕೆ, ಏನ್ ಕಾರಣ? ಅದ್ರ ಬಗ್ಗೆ ಈಗ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಒಟ್ಟು ತೆಲಂಗಾಣದಲ್ಲಿ 6 ಹೆಣ ಬಿದ್ದಿವೆ.